ಓಡಾಡೋಕೆ ಕಾರು, ಜೊತೆಯಲ್ಲಿ ಕೂಲಿ ಆಳುಗಳು, ಹೇಳ್ಕೊಳ್ಳೋಕೆ ಗುತ್ತಿಗೆದಾರ, ಇಡೀ ಮನೆಗೆ ಒಬ್ಬನೇ ಆಧಾರ, ದುಡ್ಡಿಗೂ ಕೊರತೆ ಇಲ್ಲದ ಕುಬೇರ. ಇಂತಹ ಸಾಹುಕಾರ ಬೀದಿ ಹೆಣವಾಗಿ ಹೋಗಿದ್ದಾನೆ. 10 ಮಂದಿ ನೋಡ್ತಿರುವಾಗಲೇ ಲೈವ್ ಹತ್ಯೆಯಾಗಿದೆ. ಆ ಹತ್ಯೆಯ ಹಿಂದೆ ಇರೋದು ಹೆಣ್ಣಿನ ನೆರಳು. ಹಾಗಾದ್ರೆ ಗುತ್ತಿಗೆದಾರನ ಕುತ್ತಿಗೆ ಸೀಳಿದ್ದೇಕೆ? ನಡು ರೋಡಲ್ಲಿ ಕೊಚ್ಚಿ ಕೊಲೆ ಮಾಡುವಂಥದ್ದು ಏನಿತ್ತು? ಏನಿದು ಗುತ್ತಿಗೆದಾರನ ಹತ್ಯೆ ರಹಸ್ಯ? ಇವೆಲ್ಲವನ್ನ ಡೀಟೇಲ್ಡ್ ಆಗಿ ತೋರಿಸ್ತೀವಿ ನೋಡಿ. ಜೋರಾಗಿ ಮಳೆ ಬಂದು ಆಗಷ್ಟೇ ನಿಂತಿತ್ತು. ಎಲ್ಲರೂ ತಮ್ಮ ಕೆಲಸಗಳನ್ನ ನೋಡ್ಕೊಳ್ಳೋಕೆ ಮುಂದಾಗಿದ್ರು. ಇದೇ ವೇಳೆ ಇಲ್ಲಿನ ಸೀನ್ ಫುಲ್ ಚೇಂಜ್ ಆಗ್ಬಿಡುತ್ತೆ. ಯಾಕಂದ್ರೆ ಅದೊಂದು ಗ್ಯಾಂಗ್ ತಲ್ವಾರ್ ಹಿಡಿದು ರಣಕೇಕೆ ಹಾಕುತ್ತೆ. ಒಂಟಿಯಾಗಿ ತಗಲಕೊಂಡಿದ್ದ ವ್ಯಕ್ತಿಯನ್ನ ಕೆಡವುಕೊಂಡು ಮನಸ್ಸೋ ಇಚ್ಛೆ ಕೊಚ್ಚುತ್ತಾರೆ. ಒಬ್ಬನನ್ನ ಸುತ್ತುವರೆದಿದ್ದ 4 ಕುತ್ತಿಗೆ ಸೀಳುತ್ತಾರೆ. ಹಂತಕರ ರಣಕೇಕೆಯನ್ನ ಅದೊಬ್ಬ ದೂರದಿಂದಲೇ ವಿಡಿಯೋದಲ್ಲಿ ಸೆರೆ ಹಿಡಿಯುತ್ತಿದ್ದ. ಅಷ್ಟರಲ್ಲೇ ಹಂತಕರು ಹೆಣ ಬೀಳಿಸಿ ಇಲ್ಲಿಂದ ಎದ್ನೋ ಬಿದ್ನೋ ಅಂತ ಫ್ಲೈಓವರ್ ಕಡೆಗೆ ತಲ್ವಾರ್ ಹಿಡಿದು ಓಡ್ತಾರೆ. ನರರಕ್ಕಸರು ಅದೊಬ್ಬನ ಜೀವ ತೆಗೆದು ಓಡ್ತಿದ್ದಂತೆ ಜನ ಘಟನಾ ಸ್ಥಳದಲ್ಲಿ ಕಿಕ್ಕಿರಿದು ಸೇರ್ತಾರೆ. ಎಲ್ಲರೂ ಗಾಬರಿಯಿಂದಲೇ ಏನಾಯ್ತು ಅಂತ ಓಡೋಡಿ ಬರ್ತಾರೆ. ಯಾರು ಈ ವ್ಯಕ್ತಿ ಅಂತ ನೋಡೋವಷ್ಟರಲ್ಲಿ ಅದೊಬ್ಬ ಕುಬೇರ ಬೀದಿ ಹೆಣವಾಗಿ ಹೋಗಿದ್ದ. ಕೋಟಿ ಒಡೆಯನ ನೆತ್ತರೂ ಮಳೆ ನೀರಿನಲ್ಲಿ ಅದಾಗಲೇ ಬೆರೆತು ಹೋಗಿತ್ತು. ಇಲ್ಲಿನ ಜನರಿಗೆ ಒಂದು ಕಡೆ ಭಯ, ಮತ್ತೊಂದು ಕಡೆ ಆತಂಕ, ಇನ್ನೊಂದು ಕಡೆ ಕೋಟಿ ಕುಬೇರನಿಗೆ ಹೀಗಾಗೋಯ್ತು ಅಂತ ಮರುಗುತ್ತಿದ್ರು. ಯಾಕಂದ್ರೆ ಬೈಕ್ ಶೋರೂಮ್ ಎದುರು 10 ಮಂದಿಯ ಎದುರೇ ಮಠ ಮಧ್ಯಾಹ್ನವೇ ಗುತ್ತಿಗೆದಾರನನ್ನ ಕೊಚ್ಚಿ ಹಾಕಿದ್ರು. ಆ ಕೋಟಿ ಒಡೆಯ ಗುತ್ತಿಗೆದಾರ ಇವನೇ ನೋಡಿ. ಈತನ ಹೆಸರು ಶಿವಾನಂದ ಕುನ್ನೂರು. 41 ವರ್ಷ ವಯಸ್ಸು. ಶಿಗ್ಗಾವಿ ನಿವಾಸಿ. ಮದುವೆಯಾಗಿ 2 ಹೆಣ್ಣು ಮಕ್ಕಳಿದ್ದಾರೆ. ಸುಮಾರು ವರ್ಷಗಳಿಂದ ಗುತ್ತಿಗೆದಾರನಾಗಿ ಕೆಲಸ ಮಾಡುತ್ತಿದ್ದ. ಅಷ್ಟೇ ಅಲ್ಲದೆ ಬಡ್ಡಿ ವ್ಯವಹಾರನೂ ಕೂಡ ಬೇಜಾನ ಮಾಡುತ್ತಿದ್ದ. ಇತ್ತೀಚೆಗೆ ರಿಯಲ್ ಎಸ್ಟೇಟ್ಗೂ ಈ ಶಿವಾನಂದ ಕುನ್ನೂರು ಇಳಿದಿದ್ದ. ಕೋಟಿ ವ್ಯವಹಾರ ಮಾಡುತ್ತಿದ್ದ. ಇಂತಹ ಕೋಟಿ ಕುಬೇರ ಶಿವಾನಂದ ಕುನ್ನೂರು ಜೂನ್ 24ನೇ ತಾರೀಕು ಮಠ ಮಧ್ಯಾಹ್ನ ಊಟ ಮಾಡೋಕೆ ಅಂತ ಗಂಗಿಭಾವಿ ಕ್ರಾಸ್ನಲ್ಲಿರೋ ಡಾಬಾಕ್ಕೆ ಹೋಗಿದ್ದಾನೆ. ಡಾಬಾದಲ್ಲಿ ಬಾಡೂಟ ಬಾರಿಸಿ ಹೊರಬಂದಿದ್ದಾನಷ್ಟೇ. ದೂರದಿಂದಲೇ ಶಿವಾನಂದ ಕುನ್ನೂರನನ್ನ ಗಮನಿಸುತ್ತಿದ್ದ ಹಂತಕರು ಏಕಾಏಕಿ ಮುಗಿಬಿದ್ದಿದ್ದಾರೆ. ಈ ವೇಳೆ ಶಿವಾನಂದ ಕೊಲೆಯಾಗಿ ಹೋದ್ರೆ ಶಿವಾನಂದನ ಜೊತೆಗಿದ್ದ ಮನೆ ಕೆಲಸದ ವ್ಯಕ್ತಿ ಹಂತಕರಿಂದ ತಪ್ಪಿಸ್ಕೊಂಡು ಓಡ್ತಾನೆ. ಡ್ರೈವಿಂಗ್ ಸೀಟಿಗೆ ಅವ್ರು ಬಂದರೆ ನಾ ಆ ಕಡೆ ಬಂದ್ಯಾರಿ. ಇನ್ನು ಡೋರ್ ತೆಗೆದವ್ರಿ. ಸೀದಾ ಏಕಾಏಕಿ ಬಂದವ್ರ ರಾಡ್ ತೊಗೊಂಡು ಫಸ್ಟಿಗೆ ತೆಲಿಗೆ ಹೊಡೆದ್ರಿ. ಫಸ್ಟಿಗೆ ಒಬ್ಬರ ಬಂದ್ರಿ. ಆಮೇಲೆ ನಾನು ಡೋರ್ ಹಾಕಿದೆ ರೀ. ಒಬ್ಬರು ಅದಾರನಂತಂದು ಡೋರ್ ಹಾಕಿದ್ರಿ. ಇವರು ಆ ಕಡೆಯಿಂದ ಒಂದು 3 ಜನ, ಈ ಕಡೆಯಿಂದ 3 ಜನ ತಲವಾರ್ ಹಿಡ್ಕೊಂಡು ಬಂದ್ರಲ್ರಿ. ಇನ್ನು ನನಗೂ ಹೊಡಿತಾರೆ ಇವ್ರು ಅಂತಂದು ನಾನು ಸೀದಾ ಸ್ಟೇಷನಿಗೆ ಓಡಿದೆ ರೀ. ಅಲ್ಲಿಗೆ ಹೋಗಿ ಇಂಟಿಮೇಷನ್ ಮಾಡಿದ್ದಾರೆ ಸ್ಟೇಷನಾಗ. ಆಮೇಲೆ 112ಕ್ಕೂ ಇಂಟಿಮೇಷನ್ ಮಾಡಿದ್ನಿ. ಗುತ್ತಿಗೆದಾರ ಶಿವಾನಂದ ಹತ್ಯೆ ವಿಷಯ ಗೊತ್ತಾಗ್ತಿದ್ದಂತೆ ಸ್ಪಾಟ್ಗೆ ಎಂಟ್ರಿ ಕೊಟ್ಟ ಶಿಗ್ಗಾವಿ ಠಾಣೆ ಪೊಲೀಸರು ಅಸಲಿಗೆ ಆಗಿದ್ದೇನು ಅಂತ ತಿಳಿದುಕೊಳ್ಳೋಕೆ ಮುಂದಾಗ್ತಾರೆ. ಸ್ಥಳೀಯರನ್ನ ವಿಚಾರಿಸ್ತಾರೆ. ಕೆಲ ಸಿಸಿ ಕ್ಯಾಮೆರಾಗಳನ್ನ ಪರಿಶೀಲನೆ ಮಾಡೋಕೆ ಮುಂದಾಗ್ತಾರೆ. ಆಗ ಫುಲ್ ವೈರಲ್ ಆಗ್ತಿದ್ದ ಸಿಸಿ ಕ್ಯಾಮೆರಾ ದೃಶ್ಯ ಪೊಲೀಸರ ಕೈ ಸೇರುತ್ತೆ.
ಪೊಲೀಸರ ಕೈ ಸೇರಿದ್ದ ಈ ಸಿಸಿ ಕ್ಯಾಮೆರಾ ಗುತ್ತಿಗೆದಾರ ಶಿವಾನಂದ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿತ್ತು. ಸುಪಾರಿ ವಾಸನೆ ಕೇಳಿಸಿತ್ತು. ಯಾಕಂದ್ರೆ ಈ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಗಮನವಿಟ್ಟು ನೋಡಿದ್ರೆ ಅದೊಬ್ಬ ಕೈನಲ್ಲಿ ಕಂತೆ ಹಣ ಹಿಡ್ಕೊಂಡು ಓಡಾಡ್ತಿರೋದು ಗೊತ್ತಾಗುತ್ತೆ. ಈ ಸಿಸಿಟಿವಿ ದೃಶ್ಯ ಹತ್ಯೆ ಕೇಸ್ಗೆ ತಿರುವು ಕೊಟ್ಟಿದ್ದೇಕೆ ಅಂದ್ರೆ ವಿಡಿಯೋದಲ್ಲಿ ಹಣ ಹಿಡ್ಕೊಂಡು ಓಡಾಡ್ತಿರೋ ವ್ಯಕ್ತಿ ಶಿವಾನಂದನ ಜೊತೆಗಿದ್ದ ಮನೆ ಕೆಲಸದ ವ್ಯಕ್ತಿ. ಶಿವಾನಂದನನ್ನ ಕೊಲೆ ಮಾಡ್ತಿರ್ಬೇಕಾದ್ರೆ ಜೊತೆಗಿದ್ದ ವ್ಯಕ್ತಿ ಹೆಸರು ಜಂಪನಗೌಡ. ಈ ಜಂಪನಗೌಡನೇ ಸುಪಾರಿ ಕೊಟ್ಟು ಶಿವಾನಂದನನ್ನ ಕೊಲ್ಲಿಸಿದ್ದಾನೆ. ಜೊತೆಯಲ್ಲಿದ್ದುಕೊಂಡು ಶಿವಾನಂದನ ಜೀವ ತೆಗೆದಿದ್ದಾನೆ ಅನ್ನೋ ಅನುಮಾನ ಎಲ್ಲರಿಗೂ ಬರುತ್ತೆ. ಪೊಲೀಸರು ಸುಪಾರಿ ಆಂಗಲ್ನಲ್ಲೂ ವಿಚಾರಣೆ ಮಾಡಿ ನೋಡ್ತಾರೆ. ಆದ್ರೆ ಶಿವಾನಂದನ ಕುಟುಂಬಸ್ಥರು ಹೇಳ್ತಿರೋದೇ ಬೇರೆ. ಖಾಸಗಿ ಹೋಟೆಲ್ ಒಂದು ವಿಡಿಯೋ ಅದ. ಆ ವಿಡಿಯೋದಲ್ಲಿ ಕೂಡ ಮಾಮನ ಜೊತೆ ನಾನು ಹೋದೇನ್ರಿ ಅಲ್ಲೇ. ಯಾಕಂದ್ರೆ ಅವ್ರದ್ದು ಹೊರಗಡೆ ಬೇರೆ ವಿಚಾರ ಇತ್ತು, ಹೊಲದ ವಿಚಾರ ಏನೋ ಒಂದು ಇದು ಮಾಡ್ಕೊಂಡಿದ್ರು, ಕೆಲಸ ಮಾಡ್ತಾ ಇದ್ರು. ಅದ್ರ ವಿಚಾರದಲ್ಲಿ ಪ್ರಕಾಶ್ ಇಂಜಿನಿಯರ್ ಕಡೆ ಹೋಗಿದ್ದೆ, ನಾನು ಹೋಗಿದ್ದೇನೆ ಮಾಮನ ಜೊತೆಗೆ. ಹೋಗಿ ದುಡ್ಡು ಇಸ್ಕೊಂಬಂದು 10 ಲಕ್ಷ ದುಡ್ಡು ಇಸ್ಕೊಂಬಂದಿದ್ದೀವಿ. ಇಸ್ಕೊಂಬಂದು ಅವ್ರಿಗೆ ಕೊಟ್ಟು ಇವ್ರದ್ದೇನು ದುಡ್ಡಿದ್ದು ಕೆಲಸ ಮಾಡಿದ ದುಡ್ಡು ಇತ್ತು ಅದನ್ನು ದುಡ್ಡು ಇವ್ರು ಎತ್ಕೊಂಡ್ಬಂದಿದ್ದಾರೆ. ಆ ಟೈಮಲ್ಲಿ ಜಂಪನಗೌಡನ ಕೈಯಲ್ಲಿ ಅವರೇ ಕೊಟ್ಟಿದ್ದಾರೆ ದುಡ್ಡು. ನೀವು ವಿಡಿಯೋದಲ್ಲಿ ನೋಡ್ಬೋದು, ಒಂದು ಲೆಫ್ಟ್ ಸೈಡಲ್ಲಿ ಒಬ್ಬರು ಮೊಬೈಲ್ ಇಟ್ಕೊಂತಾರೆ ಶರ್ಟಲ್ಲಿ. ಅವರು ನಮ್ಮ ಶಿವಾನಂದ ಕುನ್ನೂರು ಅವರೇ, ನಮ್ಮ ಮಾವನೇ ಅವರು, ಡೆತ್ ಆದ್ರಲ್ಲ ಅವರೇ. ವೈರಲ್ ಆಗ್ತಿರೋ ಈ ವಿಡಿಯೋಗೂ ಮನೆ ಕೆಲಸದವನಿಗೂ ಏನೂ ಸಂಬಂಧ ಇಲ್ಲ. ಅವತ್ತು ನಾವು ಮೀಟ್ ಆಗಿದ್ದು ಜಮೀನು ವಿಚಾರಕ್ಕೆ. ಅದ್ಯಾವುದೋ ಜಮೀನು ವಿಚಾರಕ್ಕೆ ಹಣದ ವ್ಯವಹಾರ ನಡೆದಿದ್ದು ಅಂತ ವಿಡಿಯೋದಲ್ಲಿರೋ ವ್ಯಕ್ತಿಯು ಹೇಳ್ತಾನೆ. ಅಲ್ಲಿಗೆ ಶಿಗ್ಗಾವಿ ಪೊಲೀಸರು ಕನ್ಫ್ಯೂಸ್ ಆಗ್ತಾರೆ. ಇದು ಜೊತೆಯಲ್ಲಿರೋ ಜಂಪನ ಕೆಲಸ ಅಲ್ಲ ಅಂದಮೇಲೆ ಮತ್ಯಾರು ಮಾಡಿದ್ದು ಅಂತ ತನಿಖೆ ಮುಂದುವರಿಸ್ತಾರೆ. ಆಗ ಸಿಕ್ಕಿದ್ದೇ ಈ ಹಂತಕರು. ಈ ಐನಾತಿಗಳೇ, ಈ ನರರಕ್ಕಸರೇ ಗುತ್ತಿಗೆದಾರ ಶಿವಾನಂದನ ಜೀವ ತೆಗೆದಿದ್ದು. ಹಾಡ ಹಗಲೆ ಇಡೀ ಶಿಗ್ಗಾವಿಯನ್ನ ಗಡಗಡ ಅಂತ ನಡುಗುವಂತೆ ಮಾಡಿದ್ದು. ಹೆಸರು ನಾಗರಾಜ್, ಹನುಮಂತ, ಅಶ್ರಫ್, ಸುದೀಪ್ ಹಾಗೂ ಸುರೇಶ್. ಈ ಎಲ್ಲ ಆರೋಪಿಗಳಿಗೆ ಫಾಲೋ ಮಾಡ್ತಾ ಇದ್ದೀವಿ. ಇವರು ಬೇರೆ ರಾಜ್ಯಕ್ಕೆ ಕೂಡ ಹೋಗ್ಲಿಕ್ಕೆ ಮಾಹಿತಿ ಇತ್ತು. ಮತ್ತೆ ಎಲ್ಲ ಮಾಹಿತಿ ಮಾಡಿ ಇವತ್ತು ಬೆಳಗ್ಗೆ ಎಲ್ಲ ಜನ ಟೋಟಲ್ 5 ಜನ ಅರೆಸ್ಟ್ ಆಗಿದ್ದರು. ಇಲ್ಲಿ 2 ಜನ ನಾಗರಾಜ್ ಮತ್ತೆ ಅಶ್ರಫ್, ಈ 2 ಜನ ಕೊಂಡಜಿ ಕ್ರಾಸ್ ಅಡೂರ್ ಲಿಮಿಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ಬರುತ್ತೆ, ಅಲ್ಲಿ ಅರೆಸ್ಟ್ ಆಗಿದ್ದರು. ಎಲ್ಲರೂ ಕೂಡ ಶಿಗ್ಗಾವಿ ಏರಿಯಾದವರೇ. ಹಂತಕರ ಜೊತೆಗೆ ನಿಂತಿರೋ ಈ ನಾಗರಾಜನ ಸ್ನೇಹಿತರು. ಅದರಲ್ಲೂ ಈ ಹಂತಕರ ಗ್ಯಾಂಗ್ ಲೀಡರ್ ಕೂಡ ಇದೇ ನಾಗರಾಜ್. ಈ ನಾಗರಾಜ್ ಹೇಳಿದಂತೆ ಶಿವಾನಂದನ ಹೆಣ ಉರುಳಿಸಿದ್ದಾರೆ. ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡು ಓಡ್ ಹೋಗಿದ್ದಾರೆ. ಬೇರೆ ಜಿಲ್ಲೆಗೆ ಎಸ್ಕೇಪ್ ಆಗೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆದ್ರೆ ಅದಾಗಲೇ ಫೀಲ್ಡ್ಗೆ ಇಳಿದಿದ್ದ ಶಿಗ್ಗಾವಿ ಠಾಣೆಯ ಸ್ಪೆಷಲ್ ಟೀಮ್ ಹಂತಕರಿಗೆ ಶಾಕ್ ಕೊಟ್ಟಿದೆ. 5ರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಬಂದಿದೆ. ಶಿವಾನಂದನ ಹತ್ಯೆಗೆ ಕಾರಣ ಏನು, ಕೊಲೆ ಮಾಡಿದ್ದು ಯಾಕೆ ಅಂತ ಪೊಲೀಸರು ವಿಚಾರಿಸಿದ್ದಾರೆ. ಈ ನಡುವೆ ಪೊಲೀಸರು ವಿಚಾರಣೆ ಮಾಡ್ತಿರೋವಾಗಲೇ ಒಂದು ಆಡಿಯೋ ಫುಲ್ ವೈರಲ್ ಆಗುತ್ತೆ. ಈ ನಾಗರಾಜನ ಜೊತೆ ಸ್ನೇಹಿತ ಅಶ್ರಫ್ ಮಾತನಾಡಿರೋ ಆಡಿಯೋ ಅದಾಗಿರುತ್ತೆ. ಇಷ್ಟೇ ಅಲ್ಲ, ಇದೇ ಆಡಿಯೋ ಶಿವಾನಂದನ ಹತ್ಯೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಕೊಡುತ್ತೆ. ಆ ಆಡಿಯೋದಲ್ಲಿ ಹೆಣ್ಣಿನ ವಿಷಯ ಹೊರಬರುತ್ತೆ. ರಹಸ್ಯ ಫೋಟೋಗಳ ಬಗ್ಗೆ ಗೊತ್ತಾಗುತ್ತೆ. ಒಂದು ಆಡಿಯೋ
ಆ ಆಡಿಯೋದಲ್ಲಿದ್ದ ವಿಡಿಯೋ ರಹಸ್ಯ ಇಡೀ ಸ್ಟೋರಿಗೆ ಟ್ವಿಸ್ಟ್ ಕೊಡುತ್ತೆ. ಆರೋಪಿಯೇ ಲಾಕ್ ಆಗ್ತಾನೆ. ಆ ಹೆಣ್ಣಿನ ಫೋಟೋ ವಿಷಯಕ್ಕೆ ಇಷ್ಟೆಲ್ಲ ಆಯ್ತು ಅಂತ ಹೇಳ್ತಾನೆ. ಆದ್ರೆ ಅದು ಹೆಣ್ಣಿನ ವಿಚಾರಕ್ಕೆ ನಡೆದ ಕಗ್ಗೊಲೆ ಅಲ್ಲ, ಅಸಲಿಯತ್ತು ಬೇರೆನೇ ಇದೆ. ಆ ಅಸಲಿ ಕಹಾನಿಯನ್ನ ನಿಮ್ಮ ಮುಂದೆ ಇಡ್ತೀವಿ ನೋಡಿ. ಮುಂದೆ ಹೆಣ್ಮಕ್ಳ ಕೂಟ ಇದ್ದಿದ್ದು ಫೋಟೋ ಗಿಟೋ ಅವೆಲ್ಲ ಏನೇನೋ ಕಾಪಿ ಇಟ್ಕೋಣ ನನ್ ಕಡೆ. ಕಾಪಿ ಇಟ್ಕೊಂಡಿದ್ದಾನ. ಈ ಕಾಪಿ ಸಂಬಂಧ ನಂದು ಡೀಲ್ ಕೊಟ್ಬಿಟ್ಟ ನೋಡೋಣ. ನನ್ ಕಡೆ ವಿಡಿಯೋ ಗಾಣ ಗಂಡ ಕಡೆ ಹುಡುಗರು 20 ಲಕ್ಷ ರೂಪಾಯಿ ಕೈಯಾಗ ಕ್ಯಾಶ್ ಇಟ್ಕೊಂಡ್ ಹೊಂಟಾರ. ಇವ್ ಒಬ್ಬ ಅದಾನ ಇಂಟ್ರಿ ಅದ್ರಾಗ ಬಡ್ಡಿ ಹಣೆ ಒಬ್ಬ ಅದಾನ. ಅವ್ರ ವಿಡಿಯೋ ಐತಣ್ಣ ನನ್ ಕಡೆ. ಅವ್ರು ಹೆಂಗ್ ಡೀಲ್ ಮಾಡಕ್ ಕುಂತಾರ, ಅವ್ರು ಎಷ್ಟು ರೊಕ್ಕ ಮಾಡ್ತಾರ. ಇದೇ ಆಡಿಯೋ ಶಿಗ್ಗಾವಿಯ ಗುತ್ತಿಗೆದಾರ ಶಿವಾನಂದನ ಹತ್ಯೆ ಪ್ರಕರಣಕ್ಕೆ ಟ್ವಿಸ್ಟ್ ಕೊಡೋದು. ಆ ಆಡಿಯೋ ವೈರಲ್ ಆಗ್ತಿದ್ದಂತೆ ಭೀಕರವಾಗಿ ಕೊಲೆಯಾಗಿ ಹೋಗಿರೋ ಶಿವಾನಂದನ ಬಗ್ಗೆ ಎಲ್ಲರೂ ತಪ್ಪಾಗಿ ಮಾತನಾಡಿಕೊಳ್ತಾರೆ. ಹೆಣ್ಣಿನ ಫೋಟೋ ಹಾಗೂ ವಿಡಿಯೋ ವಿಷಯಕ್ಕೆ ಹಂತಕ ಅಶ್ರಫ್ ಅಂಡ್ ಶಿವಾನಂದ ಜಗಳ ಮಾಡಿಕೊಂಡಿದ್ದಾರೆ. ಅದೇ ವಿಷಯಕ್ಕೆ ಶಿವಾನಂದ 20 ಲಕ್ಷ ಸುಪಾರಿ ಕೊಟ್ಟಿದ್ದಾನೆ. ಅದಕ್ಕೆ ಸಾಕ್ಷಿ ಈ ಸಿಸಿ ಕ್ಯಾಮ್ರಾ ದೃಶ್ಯ ಅಂತ ಅಶ್ರಫ್ ಹೇಳ್ತಾರೆ. ಆ ಸಿಸಿ ಕ್ಯಾಮ್ರಾ ಇದೆ. ಈ ಸಿಸಿ ಕ್ಯಾಮ್ರಾದಲ್ಲಿ ಹಿಂಬದಿ ಹಣ ಹಿಡ್ಕೊಂಡು ಬರ್ತಿರೋದು ಜಂಪನಗೌಡ. ಇಷ್ಟೇ ಅಲ್ಲ, ಸೈಡಿನಲ್ಲಿ ನಡ್ಕೊಂಡು ಬರ್ತಿರೋ ವ್ಯಕ್ತಿ ಇಲ್ಲಿ ಕೊಲೆಯಾಗಿರೋ ಶಿವಾನಂದ. ಈ ಶಿವಾನಂದ ಹಾಗೂ ಆತನ ಮನೆ ಕೆಲಸದವನು ಸೇರ್ಕೊಂಡು ಅಶ್ರಫ್ನನ್ನ ಕೊಲೆ ಮಾಡೋಕೆ ಸುಪಾರಿ ಕೊಟ್ಟಿದ್ದಾರೆ ಅಂತ ಈ ವಿಡಿಯೋ ಹರಿಬಿಟ್ಟಿರೋದು. ಹೆಣ್ಣಿನ ವಿಷಯ ಹೊರಗೆಳೆದು ತನಿಖೆಯ ದಿಕ್ಕು ತಪ್ಪಿಸ್ತಿರೋದು ಅಂತ ಆವತ್ತು ಪಡೆದವರೇ ಹೇಳುತ್ತಿದ್ದಾರೆ. ಅದಕ್ಕೆ ಸಂಬಂಧ ಇಲ್ಲ. ಅವ ಹಲವಾರು ದಂಧೆಗಳ ಒಳಗೆ ಇನ್ವಾಲ್ವ್ ಇದ್ದಾವ. ಅವನು ಬೇರೆ ಕೆಲಸ ಅದಾವು. ಆ ರೊಕ್ಕದ ವಿಚಾರ ನಮ್ಮವು ಬೇರೆ ಕೆಲಸ ಅದಾವು. ಈಗ ಯಾವ್ದಾರ ತೊಗೊಂಬಂದು ಎದಕ್ಕೆ ಹಚ್ಚಿದ್ರೆ ಏನು ಮಾಡೋದು ಹೇಳ್ರಿ? ಅಲ್ರಿ, ಈಗ ಅನೈತಿಕ ಸಂಬಂಧ ಅಂದ್ರೆ ಏನು, ಅವ್ರ ಮನ್ಯಾಗ ಅಶ್ರಫ್ ಅವ್ರ ಮನ್ಯಾಗರ ಆಗಲಿ ಅಥವಾ ಓಣ್ಯಾಗರ ಆಗಲಿ ಯಾವ್ದಾರ ಕೆಟ್ಟ ಭಾವನೆದಿಂದ ಇವ ನೋಡ್ಕೊಂಡಾನ, ಆ ಮಾತು ಬೇರೆ. ಅವ ಹುಡುಗಿದು ಹೆಣ್ಮಕ್ಳು ವಿಚಾರಣೆ ಇಲ್ಲರಿ ಇದ್ರೊಳಗೆ. ಈ ಸಿಸಿ ಕ್ಯಾಮೆರಾದಲ್ಲಿ ಕಾಣಿಸ್ಕೊಂಡ ಜಂಪನಗೌಡ ಹಾಗೂ ಅಣ್ಣಪ್ಪ ಬಡ್ಡಿಯನ್ನ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಇವರೆಲ್ಲ ಹುಡುಗಿ ವಿಷಯವನ್ನ ಸೈಡ್ಗಿಟ್ಟಿದ್ದಾರೆ. ಹಾಗಾದ್ರೆ ಹತ್ಯೆ ಮಾಡಿದ್ದು ಯಾಕೆ ಅನ್ನೋದು ಮತ್ತೆ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಆ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಹೋದಾಗ ಗೊತ್ತಾಗೋದು ಕೋಟಿ ಬೆಲೆ ಬಾಳೋ ಒಂದು ಗುಂಟೆ ಸೈಟಿನ ವಿಷಯ. ಆ ಸೈಟ್ ಇದೇ ನೋಡಿ. ಇದೇ ಜಾಗದ ವಿಷಯಕ್ಕೆ ಶಿವಾನಂದ ಕುನ್ನೂರು ಹಾಗೂ ಆರೋಪಿ ನಾಗರಾಜ್ ಕುಟುಂಬದ ಮಧ್ಯೆ ಸೈಟ್ ವಿವಾದವಿತ್ತು. ಸೈಟ್ ಮೂಲ ಮಾಲೀಕರು ಈ ನಾಗರಾಜನ ತಾತ ನಿಸಿಮಪ್ಪ ಅನ್ನೋದು ಕಿತ್ತಾಟಕ್ಕೆ ಕಾರಣವಾಗಿತ್ತು. ಇಷ್ಟೇ ಅಲ್ಲ, ಈ ನಾಗರಾಜ ಕುಟುಂಬಸ್ಥರು ಈ ಸೈಟ್ ನನಗೆ ಸೇರಿದ್ದು ಅಂತ ಪಟ್ಟು ಹಿಡಿದು ನ್ಯಾಯಾಲಯಕ್ಕೆ ಹೋಗಿದ್ರು. ಸುಮಾರು 2012ರಿಂದಲೂ ಇಬ್ಬರ ಮಧ್ಯೆ ಕೋರ್ಟ್ನಲ್ಲಿ ವ್ಯಾಜ್ಯ ನಡೆಯುತ್ತಿತ್ತು. ಇತ್ತೀಚೆಗೆ ನ್ಯಾಯಾಲಯ ನಿಸಿಮಪ್ಪ ಪರವಾಗಿ ತೀರ್ಪು ಕೂಡ ನೀಡಿತ್ತು. ಆದರೆ ಶಿವಾನಂದ ಮಾತ್ರ ಮೇಲ್ಮನವಿ ಸಲ್ಲಿಸೋದಾಗಿ ಹೇಳಿದ್ದ. ಅಷ್ಟೇ ಅಲ್ಲದೆ ಶಿಗ್ಗಾವಿ ಪೊಲೀಸ್ ಠಾಣೆಯಲ್ಲಿ ನಿಸಿಮಪ್ಪರ ಕುಟುಂಬಸ್ಥರ ವಿರುದ್ಧ ಕಳ್ಳತನ ಪ್ರಕರಣ ದಾಖಲಿಸಿದ್ದ. ಇದೇ ವಿಚಾರಕ್ಕೆ ನಿಸಿಮಪ್ಪ ಮತ್ತು ಶಿವಾನಂದ ಕುಟುಂಬಸ್ಥರ ಮಧ್ಯೆ ದ್ವೇಷ ಬೆಳೆದಿತ್ತು. ಮುಂಚೆ ಆಗ್ಬೋದು, ವ್ಯಾಲ್ಯೂಬಲ್ ಅಸೆಟ್ ಅದು. ಅದನ್ನು ಇವನು ಖರೀದಿ ಹಿಡಿದಿದ್ದ. ಅವ್ರು ಖರೀದಿ ಹಿಡಿದ ವಿರುದ್ಧ ಕೋರ್ಟ್ಗೆ ಹೋಗ್ಬಿಟ್ಟು ಆಮೇಲೆ ಅದು ಕೇಸು ಇವನಂತ ಆಗಿತ್ತು ಫಸ್ಟ್ ಟೈಮು. ಮತ್ತೇನೋ ಅವ್ರೇನೋ ಅಪೀಲ್ ಹೋಗಿಬಿಟ್ಟು ಏನೋ ಕೇಸ್ ಆಗಿದೆ ಅಂತ ಗೊತ್ತಾಯಿತು. ಅದ್ರ ನಂತರ ಅವ್ರೇನೋ ರಾತ್ರಿಯಲ್ಲಿ ಒಂದು ಟ್ರ್ಯಾಕ್ಟರು, ಸುಮಾರು ಒಂದು 10 ಲಕ್ಷ ರೂಪಾಯಿದು ಟೇಲರ್ ಮತ್ತು ಎಂಜಿನ್ ಸಮೇತ ಟ್ರ್ಯಾಕ್ಟರ್ ಇತ್ತು. ಆ ಟ್ರ್ಯಾಕ್ಟರ್ನ ಅವರು ರಾತ್ರಿನ ಅದನ್ನು ಇಲ್ದಂಗೆ ಮಾಡಿಬಿಟ್ಟು ಅಲ್ಲಿ ಸ್ಥಳದಲ್ಲಿ ಇದ್ದಿದ್ದನ್ನು ರಾತ್ರಿನೇ ಕಟ್ಟಡ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಹತ್ರ ಆಗೈತಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ. ಸದ್ಯ ಕುಂಡೋಜಿ ಬಳಿ ಅಶ್ರಫ್ ಹಾಗೂ ಹಂತಕರ ಗ್ಯಾಂಗ್ ಲೀಡರ್ ನಾಗರಾಜ್ ಕಾಲಿಗೆ ಪೊಲೀಸರು ಗುಂಡು ಹಾರಿಸಿದ್ದಾರೆ. 5ರನ್ನ ಬಂಧಿಸಿ ಕರೆತರುವಾಗ ಪೊಲೀಸರ ಮೇಲೆ ದಾಳಿ ಯತ್ನ ನಡೆಸಿದ್ದಾರೆ. ಈ ವೇಳೆ ಹಾನಗಲ್ ಪಿಎಸ್ಐ ಸಂಪತ್ ಕುಮಾರ್ ಫೈರಿಂಗ್ ಮಾಡಿ ಹಿಡಿದಿದ್ದಾರೆ.